ಬಾ ಮಗಳೇ, ನೀನು ನನ್ನ ಮನೆಯೊಳಗಡೆ ಕಾಲಿಡೋ ಈ ಗಳಿಗೆ, ಈ ಸೂರ್ಯಪ್ರಕಾಶಕ್ಕೆ ಅದೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ತಾಯಿ. ನೀನು ಬರೋದಕ್ಕೋಸ್ಕರನೇ ಈ ಮನೆ ಕಾಯ್ತಾ ಇತ್ತು ಅಂತ ನನಗನ್ನಿಸ್ತಾ ಇದೆ. ಎಲ್ಲರೂ ಕೂಡ ನೀನು ಬರೋ ನಿರೀಕ್ಷೆಯಲ್ಲಿ ಇದೀವೇನೋ ಅಂತ ನನಗನ್ನಿಸ್ತಾ ಇತ್ತು ಅಲ್ವಾ. ಈ ಮನೆಯಲ್ಲಿ ಎಲ್ಲ ಇದ್ದು ಅದೇನೋ ಒಂದು ಕೊರತೆ ನಾನು ಕಾಡ್ತಾ ಇತ್ತು. ಬಹುಶಃ ನೀನು ಇಲ್ಲಿಗೆ ಅಡಿಗೆ ಇಟ್ಟ ಮೇಲೆ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ವಾ ಮಗನೇ? ಅಯ್ಯೋ, ನಿಲ್ಲಿಸ್ಕೊಂಡೆ ಮಾತಾಡಿಸ್ತಾ ಇದ್ದೆ. ಯಶು, ಏನು ನಿಂತ್ಕೊಂಡು ನೋಡ್ತಾ ಇದೆಯಾ? ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗೆ ಬರ್ತಿದ್ದಾಳೆ. ಹೋಗಿ ಆರತಿ ತಟ್ಟೆ ತಗೊಂಡು ಹೋಗು. ಹಾಂ ಕಮಲಮ್ಮ, ಕೇಳಿಸ್ತಿದ್ಯಾ? ಆರತಿ ತಟ್ಟೆ ತಗೊಂಡು ಬನ್ನಿ. ಯಶು, ಏನು ಮಾಡ್ತಾ ಇದೀಯಾ? ನಮ್ಮನೆ ಸೊಸೆನ ನೀನು ಕರಿಬೇಕು ಒಳಗಡೆ. ವಿಮಲ, ನಿರ್ಮಲ, ಕಮಲ ಎಲ್ಲ ಅಲ್ಲ. ಹೋಗಿ ಕರಿ ಹೋಗು. ಏನು ನೋಡ್ತಿದ್ಯಾ ಯಶು? ನಗ್ನಗ್ತಾ ನಮ್ಮನೆ ಸೊಸೆನ ಮನೆ ಒಳಗೆ ಕರ್ಕೋ. ಅಣ್ಣ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಈ ಮನೆಗೆ ಮೊದಲನೇ ಸಲ ಮದುಮಗಳು ಕಾಲಿಡ್ತಾ ಇದ್ದಾಳೆ. ಎಲ್ಲ ಅಕ್ಷಯ ಆಗಬೇಕು ಅಣ್ಣ. ನಾನೇ ಮಾಡ್ತೀನಿ. ಆಗ್ಲಿ ಆಗ್ಲಿ. ಕಲ್ಯಾಣಿ, ಈ ಮನೆಗೆ ಸ್ವಾಗತ ನಿನಗೆ. ಈ ಅರಮನೆಗೆ ಸುಸ್ವಾಗತ. ನೋಡು, ಈ ಮನೆ ನೆರಳು ಬೀಳ್ತಿದ್ದ ಹಾಗೇನೆ ನಿನ್ನ ಮುಖದಲ್ಲಿ ಕಳೆ ತುಂಬಿ ತುಳುಕ್ತಾ ಇದೆ. ಈ ಮನೆ ಎಷ್ಟೋ ಸಂಭ್ರಮಗಳನ್ನು ನೋಡಿದೆ, ಸಮಾರಂಭಗಳನ್ನು ಕಂಡಿದೆ. ಆದರೆ ಹೊಸ ಮದುಮಗಳು ಈ ಮನೆಗೆ ಕಾಲಿಟ್ಟಿದ ತಕ್ಷಣ ಈ ಮನೆ ವಾತಾವರಣನೇ ಬದಲಾಗೋಯ್ತು. ಆದಷ್ಟು ಬೇಗ ನೀನು ಈ ಮನೆಗೆ ಅಡ್ಜಸ್ಟ್ ಆಗಬೇಕು. ಹಳೆ ಜಾಗದಿಂದ ಹೊಸ ಜಾಗಕ್ಕೆ ಬಂದಿದ ತಕ್ಷಣ ಏನೋ ಒಂಥರ ಫೀಲಿಂಗ್. ಆದರೆ ನೀನು ಅಡ್ಜಸ್ಟ್ ಆಗ್ಬಿಡ್ತೀಯ ಬಿಡು. ಬಡತನಕ್ಕೆ ಸಿಕ್ಕಿ ಒದ್ದಾಡೋದಕ್ಕಿಂತ ಸಿರಿತನಕ್ಕೆ ತೂಗಿಸೋದು ತುಂಬ ಸುಲಭ. ಮಗಳೇ, ಈ ಕ್ಷಣದಿಂದ ಇದು ನಿನ್ನ ಮನೆ. ನೀನು ಬರೀ ಸೊಸೆ ಅಷ್ಟೇ ಅಲ್ಲ, ಈ ಪರಂಪರೆಯ ಬೆಳಕು ಕೂಡ. ಬಲಗಾಲಿಟ್ಟು ಒಳಗಡೆ ಬಾ. ನಿನ್ನ ಪಾದ ಸ್ಪರ್ಶ ಮಾಡೋ ಈ ಗಳಿಗೆಯಿಂದ ಈ ಮನೆಯ ಸಕಲ ಸೌಭಾಗ್ಯಗಳು ಕೂಡ ವೃದ್ಧಿಯಾಗಲಿ. ಕಲ್ಯಾಣಿ, ನೀನೇನು ಆಸೆಯಿಂದ ಆಲೋಚನೆಗಳನ್ನು ಇಟ್ಕೊಂಡು ಈ ಮನೆ ಒಳಗಡೆ ಬಂದಿದೆಯೋ, ಈ ಮನೆ ಅದೆಲ್ಲ ನಿನಗೆ ಕೊಡುವಂತಾಗಲಿ. ಹಾಗೆ ನಿನ್ನಿಂದ ಈ ಮನೆಗೆ ಏನೇನು ಸಿಗಬೇಕೋ ಅದು ನೀನು ಕೊಡುವಂತಾಗಲಿ. ಭವ್ಯ, 10 ನಿಮಿಷ ಅಷ್ಟೇ, ಒಂದು ಡ್ರಾಪ್ ಇದೆ, ಹೋಗಿ ಬಂದ್ಬಿಡ್ತೀನಿ.
ಇಲ್ಲೇನು ಮಾಡ್ತಿದ್ಯಾ? ನೀನೇನು ಮಾಡ್ತಿದ್ಯಾ? ಫಸ್ಟ್ ಕೇಳಿದ್ ನಾನು, ಸೆಕೆಂಡ್ ಕೇಳಿದ್ದು ನಾನು. ಆಟೋ ಬುಕ್ ಮಾಡಿ ನೀನಾ? ಓ, ಬುಕಿಂಗ್ ಅಕ್ಸೆಪ್ಟ್ ಮಾಡಿ ನೀನಾ? ನಿನಗೆ ನನ್ನ ಆಟೋನೇ ಬುಕ್ ಮಾಡಬೇಕಾ? ನೀನು ನನ್ನ ಬುಕ್ಕಿಂಗೇ ಅಕ್ಸೆಪ್ಟ್ ಮಾಡಬೇಕಾ? ನನಗೆ ನೀನು ಅಂತ ಗೊತ್ತಿರಲಿಲ್ಲ. ನನಗೂ ಅಷ್ಟೇ, ಇದು ನಿನ್ನ ಆಟೋ ರೈಡ್ ಅಂತ ಗೊತ್ತಿರಲಿಲ್ಲ. ಅಲ್ಲ, ಗಿಫ್ಟ್ ತರಕ್ಕೆ ನೀನು ನಡ್ಕೊಂಡೇ ಹೋಗಿ ಬರ್ಬೋದು ತಾನೆ? ತುಂಬ ದೂರ ಇದೆ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ. 2 ರೋಡ್ ದಾಟಿ ಹೋಗೋದಕ್ಕೆ ಇಷ್ಟೊಂದು ಬಿಲ್ಡಪ್ಪ? ನಾನು ನಡ್ಕೊಂಡೋದ್ರೆ ಭೂತಾಯಿಗೆ ನೋವಾಗತ್ತೆ. ಒಂದು ಮಾತಾಡಿದ್ರೆ ಅದಕ್ಕೆ ಏನಾದರೂ ಒಂದು ಹೇಳಲೇಬೇಕಲ್ಲ ನಿನಗೆ? ಏನು ಮಾತಾಡಿಲ್ಲ ಅಂದರೆ ನನ್ನ ನಾಲಿಗೆ ಕೈಯುತ್ತೆ. ನಾನು ಮೊದಲು ಕ್ಯಾನ್ಸಲ್ ಮಾಡು. ಮಾಡೋಕ್ಕಾಗಲ್ಲ, ಚಾರ್ಜ್ ಬೀಳುತ್ತೆ. ನಾನೇನು ಕ್ಯಾನ್ಸಲೇಷನ್ ಫೀಸ್ ಹಾಕಲ್ಲ. ಆಲ್ರೆಡಿ ಆ್ಯಪಲ್ಲಿ ಕಾಸು ಕಟ್ಟಾಗಿದೆ. ರೀಫಂಡ್ ಕೇಳ್ಕೊ. ಆಗಲ್ಲ, ಅದು ಲಾಂಗ್ ಪ್ರಾಸೆಸ್. 30 ಸೆಕೆಂಡ್ ತಗೊಳುತ್ತೆ. ಅದೆಲ್ಲ ಒತ್ತಿ ಬೆರಳೆಲ್ಲ ನೋವು ಬರುತ್ತೆ. ಹೋಗೆ ನೋಡು, ನಿನ್ನ ಹತ್ರ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗಾಗಲ್ಲ. ನಾನು ಹೋಗ್ತೀನಿ, ನೀನು ಕ್ಯಾನ್ಸಲ್ ಮಾಡ್ಕೊ. ಓಕೆ, ನೋ ಪ್ರಾಬ್ಲಮ್. ಕೆಲಸ ಯಾರ್ದಾದ್ರೇನು ಯಾವುದಾದ್ರೇನು ನಾನೇ ತಗೊಂಡು ಹೋಗ್ತಾ ಇರ್ತೀನಿ. ಏನೋ ಮಾಡ್ತಿದ್ಯಾ? ಬುಕ್ಕಿಂಗ್ ಆಕ್ಟಿವೇಟ್ ಇದೆ, ನೀನು ಅಕ್ಸೆಪ್ಟ್ ಮಾಡಿದ್ಯಾ. ರೈಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಟೆಕ್ನಿಕಲಿ ಈ ರೈಡ್ ಇನ್ನೂ ಬಾಕಿ ಇದೆ. ಏನೋ ನಿಂದು ಕಾಟ್ಲೆ, ಇಳಿಯೋ ನನ್ನ ಆಟೋಯಿಂದ. ಹಿಂಗೋಗಿ ಗಿಫ್ಟ್ ತಗೊಂಡು ಹಿಂಗೆ ಬಂದ್ಬಿಡ್ತೀನಿ, ಯಾರಿಗೂ ಹೇಳಲ್ಲ, ನೀನು ತಲೆ ಕೆಡ್ಸ್ಕೊಂಬೇಡ. ಕಾಟ್ರು ಬೇಡ, ನೋಡು, ಸುಮ್ಮನೆ ನನ್ನ ಆಟೋದಿಂದ ಇಳಿ. ನೋಡೋ, ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಹಿಂಗೋಗಿ ಹಿಂಗೆ ಬರ್ತೀನಿ, ಯಾರಿಗೂ ಲಾಸ್ ಇಲ್ಲ. ಕೇಳು, ನೀನೇ ತಲೆ ಕೆಡ್ಸ್ಕೊಂಬೇಡ, ಹಿಂಗೋಗಿ ಹಿಂಗೆ ಬರ್ತೀನಿ. ನಿನಗೆ ಆಟೋ ಓಡ್ಸಕ್ ಬರುತ್ತೇನೋ? ಅವತ್ತು ಓಡ್ಸೋದಲ್ಲೇ? ಅವತ್ತು ಓಡಿಸಿದಲ್ಲ, ನೀನ್ ತಳ್ಳಿದ್ದು. ತಳ್ಳೋದು ಓಡಿಸೋದು ಎರಡು ಒಂದೇ. ಹೋಗೆ, ಅದ್ ಹೆಂಗೋ ಒಂದೇ ಆಗುತ್ತೆ. ಪ್ಲೀಸ್ ಕೃಷ್ಣ. ಇರ ಬರ್ತೀನಿ. ಕೃಷ್ಣ, ಸ್ಕ್ರಾಚ್ ಆದ್ರೆ? ಒಂದ್ ಡೆಂಟು ಒಂದ್ ಸ್ಕ್ರಾಚ್ ಏನೂ ಆಗಲ್ಲ, ಪ್ರಾಮಿಸ್. ಹೊಸ ಆಟೋ ಕೊಡ್ಸಕ್ಕೆ ರೆಡಿ ಆಗೋ ಕಾಟ್ರು. ಅಯ್ಯಯ್ಯೋ, ಹೆಂಗೆಂಗೋ ಓಡಿಸಿದಾನಲ್ಲ ಈ ಹಾಫ್ ಕಾಟ್ರು ನನ್ ಮಗ. ಕಾಟ್ರು, ಹೋಗ್ಲಿ, ನಿಧಾನಕ್ಕಾದ್ರೂ ಓಡ್ಸೋ. ಈ ಕಲ್ಯಾಣಿ ಬದುಕಿ ಬಾಳೋ ಈ ಕುಲದಲ್ಲಿ ಎಲ್ಲವೂ ಕೂಡ ಕಲ್ಯಾಣಮಯವಾಗಲಿ. ಒಳಗೆ ಬಾ ಮಗಳೇ.